ನನ್ನ ಹೆಸರು ಮೂರ್ತಿ ಅಂದ್ಬಿಟ್ಟು. ನಮ್ಮದು ದೊಡ್ಡಬಳ್ಳಾಪುರ ತಾಲೂಕು ವಾಣಿಗ್ರಹಳ್ಳಿಯಿಂದ ಬಂದಿರೋದು. ನಮ್ಮ ಮಗನಿಗೆ ಒಂದು 15 ದಿವಸದಿಂದ ಹುಷಾರಿರಲಿಲ್ಲ. ನಾನು ಹಿಂಗೆ ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಅಮ್ಮನ್ನ ಹರ್ಸ್ಕೊಂಡು ನಿನಗೆ ನನ್ನ ಮಗನಿಗೆ ಸ್ವಲ್ಪ ಹುಷಾರು ಮಾಡಿದ್ರೆ ನಾನು ಬರ್ತೀನಮ್ಮ ಇನ್ನೊಂದು 15 ದಿವಸದಲ್ಲಿ ಅಂತ ಹೇಳ್ಕೊಂಡಿದ್ದೆ. ಅದು ಇವತ್ತು ನೆರವೇರಿದೆ, ಬಂದಿದೆ. ಆ ಮಗನಿಗೂ ಸ್ವಲ್ಪ ಆರಾಮಾಗಿದ್ದಾನೆ ಇವಾಗ. ಅದಕ್ಕೆ ಸ್ವಾಮಿಗಳ ಹತ್ರ ಒಂದು ಸ್ವಲ್ಪ ಆಶೀರ್ವಾದ ತಗೊಂಡು ಅಮ್ಮನ ಪೂಜೆ ಮಾಡಿಸ್ಕೊಂಡು ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನಿಮ್ಮ ನಂಬಿಕೆ ಇದೆಯಲ್ಲ, ಅದಕ್ಕಿಂತ ದೊಡ್ಡದವರಿಲ್ಲ. ಅದೇ ಈಗ ನೋಡಿ, ಏನಿಲ್ಲ ಚಿಕ್ಕಪ್ಪನ ಕರೆಯಲ್ಲ ಅಂತ ಏನು ಮಾಡಿದ್ದೇನೆ, ಚಿಕ್ಕಪ್ಪ ನೀವು ಬೇಕು ನನಗೆ ಅಂತ ಇದೇ ಪ್ರೀತಿ. ನನಗೆ ಒಂದು ದಿವಸ ಅಮ್ಮನ ಗಾಪ್ಸ್ಕೊಂಡು ಮಲ್ಕೊಂಡಿರ್ಬೇಕಾದ್ರೆ ಕನ್ಸಲ್ಲಿ ಬಂದ್ಬಿಟ್ಟಿತ್ತು. ಬರೀ ನೀರು, ತುಂಬಾ ನೀರು ಹರ್ಕೊಂಡು ಹೋಗ್ತಾ ಇದ್ದೆ. ನಾನು ಅದ್ರ ಮೇಲೆ ನಡ್ಕೊಂಡು ಹೋಗಕ್ಕೆ ಭಯ ಬೀಳ್ತಾ ಇದ್ದೆ. ಆ ಥರ ಒಂದು ಕನ್ಸು ಬಿದ್ದಿತ್ತು ಸ್ವಾಮಿ ನನಗೆ. ದೇವ್ರು ನಿಮ್ಮ ಮಕ್ಕಳಿಗೆ ನಿನಗೆ ಆಯಸ್ಸಾರ ಕೊಡಲಿ. ನಿನ್ನ ನಂಬಿಕೆ ನಿಜವಾಗಿ ಹಿಂಗೆ ಇರಲಿ. ಸೇರ್ದಾಗಿ ಒಂದು ಅಂತರ ಕಟ್ಕೊಂಡು ಫ್ರೀಯಾಗಿ ಅಂತಾರೆ. ಇನ್ನೊಂದು ಎಷ್ಟು ಅಂತರ ಹಾಕಿದೆಯಂದ ಏನು ಮಾಡೋದು, ಹುಷಾರಿಲ್ಲ. ಎಲ್ಲ ದೇವರು ಒಂದು ಯಾವ್ದಾರು ಒಂದು ಅಂತರ ಹಾಕಿ ಎಲ್ಲ ದೇವ್ರಿಗೆ ಹೋಗಿ ಒಂದು ದೇವರು ಪರ್ಮನೆಂಟ್ ನಂಬ್ಕೊಳ್ಳಿ. ಎಲ್ಲ ದೇವರು ಒಂದೇ, ಎಲ್ಲ ದೇವರು ಒಂದೇ. ಬನ್ನಿ ಒಂದು ಅಂತರ ಮೇಲೆ ಬೈಗೆ ಒಂದು ಅಂತರ ಹಾಕೋಣಂತೆ. ಸೇರ್ತಮ್ಮಂಗೆ ಭಾಳ ಸಂತೋಷ ಮಗನೇ ಬಂದಿರ್ತೀನಿ. ಭಾಳ ಸಂತೋಷ, ಭಾಳ ಸಂತೋಷ. ನಿಮ್ಮ ಪ್ರೀತಿ ಮುಂದೆ ಭಾಳ ಸಂತೋಷ. ಅಲ್ಲಿ ಕೊಡಬೇಡಿ ಪೇಟ ಯಾರು ಬೇಯಾಗ್ತದೆ ಹೋಗ್ಬಿಟ್ಟು ತಲೆಕೆಟ್ ಬಂದಿರ್ತಾವೆ. ಎಲ್ಲ ಕಡೆ ಹೋಗಿ ಒಂದು ತಲೆಕೆಟ್ ಇರ್ತಾವೆ. ಹೋಗಿದ್ವಿ, ಹೋಗಿ ದಯವಿಟ್ಟು ಹೋಗಿ ಹೋಗ್ಬೇಡಿ ಸುಮ್ಮನೆ. ನಾನು ಭಾಳ ಕೋಪಿಷ್ಟ. ಎಲ್ಲ ಒಂದ್ಸರಿ ಬಂದು ನಿಮ್ಮ ಬುದ್ಧಿ ಕಮ್ಮಿ ಇದ್ರೆ ಎಲ್ಲರನ್ನು ಕೇಳಿ ಯಾರ್ಯಾರು ಅಂತ, ಯಾರ್ಯಾರು ಏನಿದ್ದಾರೆ, ಯಾರು ಮಾತಾಡ್ತಾರೆ, ಯಾರಿಗೆ ಕಾಲು ಬಂದವೆ ಕೈ ಬಂದವೆ ಎಲ್ಲ ಹೇಳ್ತಾರೆ. ಅವರೇ ನಿಂತಿರೋರು. ನೀವು ನಿಮ್ಮ ಮಕ್ಕಳು ಹುಷಾರಿಲ್ಲ ಅಂದ್ರೆ ನೀವು ಮಾಡತಕ್ಕಂಥ ಕರ್ಮ ಕಳೀಲಿಂದ ಅಡ್ ಬೀಳ್ಬೇಕು. ನೀವು ಹಂಗಲ್ಲ, ತೋರ್ಸಪ್ಪತ್ತಿರಲಿ. ಮಗು ನೋಡಿ ಮಾತಾಡಲ್ಲ, ಮಗು ನೋಡಿ ಮಾತಾಡಲ್ಲ. ಅಲ್ಲ ತಾಯಿ ಮಗು ಹಿಂಗೆ ಆಗ್ಬಿಟ್ಟಿದೆ, ಮಗು ಹುಷಾರು ಮಾಡಂತ ಒಂದ್ಸರಿ ಅಂಶ ಮಾಡ್ಬೇಕು. ಮಗಿ ಒಂದು ಆರ್ಡರ್ ಕೊಟ್ಬಿಡ್ತಾರೆ. ಹೋಗಿ ಆರ್ಡರ್ ಅಲ್ಲ, ದೇವ್ರಿಗೆ ಆರ್ಡರ್ ಕೊಟ್ಟು ಬರೋದು. ನೋಡಿ ಮಗು ಹುಷಾರಿಲ್ಲ, ಹುಷಾರು ಮಾಡು ಅಂದ್ರೆ ದೇವ್ರು ಬಂದ್ಬಿಡುತ್ತಾ? ಎಲ್ಲೇ ನಿಂಗೆ ಗಂಡಲಿ 4 ಸರಿ ಬಂದ ಅಂತ. ಲೇ ಯಾಕೆ ಕುತ್ಕೊಳ್ಳಿ ಅಂತ ಹೇಳ್ತೀನಿ, ನಿಮ್ಗೆ ಗೊತ್ತೇನಾ? ಯಾಕೆ ಪೇಷಂಟ್ ಕುತ್ಕೊಳ್ಳಿ, ಯಾಕೆ ಅಂತ ಕಷ್ಟ ಕುತ್ಕೊಳ್ಳಿ ಅಂದ್ರೆ ಎಲ್ಲ ಹೋದ್ಮೇಲೆ ನೀಟಾಗಿ ಚೆಕ್ ಮಾಡ್ಬೇಕು. ಅವ್ರನ್ನ ಏನಾಗಿದೆ ಏನು ನೋಡ್ಬೇಕು. ನೀರು ಬರೀ ಅರ್ಮೆಂಟ್ಲಂಗೆ ಆಡ್ತೀರ ಹಂಗೆ. ಈ ಜನ ಒಬ್ರಿಗೆ ಕಷ್ಟ ಸುಖ ಇನ್ನೊಬ್ರು ನೋಡೋದೇ ಅಲ್ಲ, ನೋಡ್ತಾರ? ತಿಂದ್ರಪ್ಪ ಅಂದ್ರೆ ಜಾಸ್ತಿ ಜನ ಕೈ ನೋವು, ಅಲ್ಲಿಗೆ ಕೈ ನೋವು ಕಾಲು ನೋವು ಹೇಳಕ್ ಬರ್ತಾರ ನಮಗೆ. ನೋಡ, ಅದೊಂದು ಅಜ್ಜಿ 3 ಸರಿ ಬಂತವಲ್ಲ, ನೀ ಇವನೊಂದು 3 ಸರಿ ಬಂದ, ಅವ ಅಮ್ಮನ 3 ಸರಿ ಬಂದ, ಮಕ್ಕಳಾಗ್ತಾವ ಅಂತ ಹೇಳ್ತಾರ ನಾವು. ಅಲ್ಲಪ್ಪ ಎಲ್ಲ ಏನ್ ಪ್ರಶ್ನೆ ಕೇಳ್ತಾರೆ ಅಂದ್ರೆ ತಲೆಕೆಟ್ಟೋಗುತ್ತಲ್ಲ. ಬೈಯಂಗಿಲ್ಲ ನಾವು, ಬೈದ್ರೆ ಸ್ವಾಮಿ ಸರಿ ಇಲ್ಲ ಅಂತ ಹೇಳ್ತಾರೆ ಅವ್ರು. ಕೈ ಉಜ್ಜಿ ಕಾಲು ಉಜ್ಜಿ ಅಂತವೆ ಮನೆ ಗಂಡುಗಳಿಗಳಲ್ಲ ಹೆಂಡತಿಗಳಲ್ಲ ಬಂದು ನಮ್ಮನ್ನು ತೋರಿಸ್ತಾರೆ. ಆ ಅಜ್ಜಿ ಯಾರ ಪಾಪ ಗೊತ್ತಿಲ್ಲ, 3 ಸರಿ ಬಂದಿತ್ತು. ಕೈ ನೋವು ನೋಡ್ತೀರಾ ಹಿಂಗನ್ನತ್ತೆ. ಅವಳ ಪೆತ್ತಂಗಿ 10 ವರ್ಷ ಮಕ್ಕಳು ತಡಿ ತಂಗಿ ಅಂದ್ರೆ ಕೇಳಂಗಿಲ್ಲ ಅವಳು. ನೀವು ಅವ್ನು ಬುದ್ಧಿವಂತ ಅಲ್ಲ, ಅವನು ಹೇಳ್ಬೇಕು ಅಂದ್ರೆ. ಲೇ ಎಲ್ಲಾರು ಹೋದ್ರೆ ದೇವ್ರು ನಿಮ್ಗೆ ನೋಡ್ಬೇಕಾದ್ರೆ ಕಾಯಿಲೆ ನಾವು ಆತ ಸೇರ್ತಾರ ನಮ್ಮ ಮನ್ಸುದೇ ಹಾಕ್ಬೇಕು. ಅವಳ ಗಾಳಿ ಮಾಡ್ಕೊಂಡು ಏನು ಅರ್ಜಿ ಮಾಡ್ತಾವ ಅಲ್ಲಮ್ಮ ಬರುತ್ತಾ? ಭಕ್ತಿ ಎಂಬುದು ನಮ್ಮ ಮನಸ್ಸು ಬಿಟ್ಟು ಬೆಳಗಿನ ಬಿಡ್ಕೊತಾ ಇದ್ದೀನಿ ನಾನು. ಈ ಥರ ಸೇವೆ ಎಲ್ಲ ಫ್ರೀ ಸೇವೆ ಮಾಡ್ತಾರೆ ಅಂತ ತೋರ್ತ ಎಲ್ಲ ನೋಡಿದೆ. ಫ್ರೀ ಸೇವೆ ಮಾಡೋದು ಇಡೀ ಹ್ಯಾಂಡಿ. ಮಳೆ ಬಂದಿತ್ತಂತೆ, ಕರೆಂಟ್ ಇಲ್ಲ, ಅಲ್ಲಿ ನೀರಿಲ್ವಂತೆ, ಅಲ್ಲಿ ದೇವಸ್ಥಾನ ಬಿದ್ದೋಯ್ತಂತೆ, ಬಾಗ್ಲಿಲ್ಲ ಬೀಗಿಲ್ಲ. ಅವ್ರು ಹೆಂಗಿದ್ದಾರೆ ಸ್ವಾಮಿಯರು, ಅವ್ರು ಏನು ಕಷ್ಟಪಡ್ತೀವಿ, ಹೆಂಗೆ ಓಡಾಡ್ತಾರೆ. ನಿಮ್ಗೆಲ್ಲ ನಿಮ್ಗೇನೋ ಒಟ್ಟು ನಿಮ್ಗೆ ತೋರ್ಸ್ಬಿಡ್ಬೇಕಿಲ್ಲಿ. ನಾನು ಯಾಕೆ ಬಿದ್ದಾರೆ ಗೊತ್ತಲ್ಲ, ಮಗು ಜಿಂಕಿ ನಾನು 8 ವರ್ಷ 16 ವರ್ಷ ಸರ್ವಿಸ್ ನನಗೆ ಈ ದೇವ್ರ. ನಾನು 8 ವರ್ಷ ಒತ್ತಂಗ ನೋಡಿದ್ದೀನಿ. ಇಲ್ಲಿ ಬಂದು ಎಂತೆಂತ ಮಾತಾಡ್ತಾರೆ ಗೊತ್ತೇನ ಮರ್ಯ ಜನ. ದುಡ್ಡು ಮಾಡಿರೋ ಸರ್ರಾಗಿ ಅಂತಾರೆ. ಅದೇ ಸೀಟ್ ಮನೆ ಒಂದು ದಿವಸ ಯಾವನು ಇರಲಿಲ್ಲ. ಅಲ್ಲಿ ನೋಡ್ಕೆ ಮರ ಹೋಗಿ ಒಳಗಡೆ ಒಂದು ನಮ್ಮನೆ ಸೋಪ ಇದ್ಬಿಟ್ರೆ ಎಂದ ಮಕ್ಕಳ ಮಂಚಿರ್ತೀನಿ ಕಾಲಿ ಕುಣಿತಾರೆ ತಕ 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 ಅಂತ ಕಾಲಿಗೆ ಹೇಳ್ಕೇಬಾರ್ದು. ನಿಮ್ಮ ಭಕ್ತಿ ನಿಮ್ಮ ಮನಸ್ಸಲ್ಲಿ ಇರ್ಬೇಕು ವಿನಃ ಅದು ಯಾರು ನೋಡಲ್ಲ. ನಿಮ್ಮ ಮಗು ಹುಷಾರಿಲ್ಲ ಅಂತ ಯಾರು ಏನು ಸಬಿಡೋಣ ನೋಡ. ನಿಮ್ಮ ಫಸ್ಟ್ ನೋಟಿದ್ದು ಬಿಡ್ತಾರೆ ಅಂತ ತೋರ್ಸೋಣ ಯಾರ. ಅದು ಕೇಳೋದು ಒಂದೇ ಕಣ, ಬಿಟ್ಟು ಸೇವೆ ಮಾಡ್ತಾವ ಜನ ಮಾಡ್ತಾರ. ಹಂಗೆ ಜನ ಎತ್ತು ತಾಯ್ತೆ ಉಂಡು ಎತ್ತು ಜನ್ಮ ಕೊಟ್ಟು ತಾಯ್ತಿಗೆ ಒದೆಯೋದು ಉಂಡು ಜಾಗದಲ್ಲಿ ಗಲೀಜ್ ಮಾಡೋದು ಜನ. ಡೈಪರ್ ಎಲ್ಲೆಲ್ಲ ಎಸಿತಾರೆ, ಪೇಪರ್ ಎಲ್ಲ ಎಸಿತಾರೆ, ಪ್ಲೇಟ್ ಎಲ್ಲ ಎಸಿತಾರೆ. ನೋಡಿ ನಾವು ಬರ್ತೀವಿ.